ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ಬಸವರಾಜ್ ಚಿಗರಿ, ಅರ್ಥಶಾಸ್ತ್ರ ಉಪನ್ಯಾಸಕರು, ಸಿಂಧನೂರು. ನನಗೆ ಕೆಲವು ಹಿರಿಯರು ಕೊಟ್ಟಿರ್ತಕ್ಕಂಥ ಸಲಹೆಗಳು ಹಾಗೂ ಮಾರ್ಗದರ್ಶನದ ಆಧಾರದ ಮೇಲೆ ಇತ್ತೀಚಿನ ದಿನಗಳಲ್ಲಿ ಅರ್ಥಶಾಸ್ತ್ರ ವಿಷಯದ ಮೇಲೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿರ್ತಕ್ಕಂತಹ IAS, KAS, PSI, PC, NET, SLET, FDA, SDA, TET, KPSC ಗ್ರೂಪ್ ಸಿ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅರ್ಥಶಾಸ್ತ್ರ ವಿಷಯದ ಮೇಲೆ ಸಾಕಷ್ಟು ಪ್ರಶ್ನೆಗಳು ರೈಸ್ ಆಗ್ತಾ ಇದ್ದು, ಇದರ ಬಗ್ಗೆ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿಕೊಂಡು ನನಗೆ ತಿಳಿದಿರ್ತಕ್ಕಂಥ ವಿಷಯಗಳ ಮಟ್ಟಿಗೆ ಚರ್ಚೆಯನ್ನು ಮಾಡಲು ನಾನಿವತ್ತ ನಿಮ್ಮ ಮುಂದೆ ಇದ್ದೀನಿ. ಈ ಹಿಂದಿನ 5 ವರ್ಷಗಳ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳನ್ನು ರೆಫರೆನ್ಸ್ ಮಾಡಿ ಆ ಪ್ರಶ್ನೆ ಪತ್ರಿಕೆಗಳಲ್ಲಿ ಅರ್ಥಶಾಸ್ತ್ರದ ವಿವಿಧ ಪರಿಕಲ್ಪನೆಗಳಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳು ರೈಸ್ ಆಗಿರ್ತಕ್ಕಂತಹ ಕಾನ್ಸೆಪ್ಟ್ಗಳ ಮೇಲೆ ನಾನು ಚರ್ಚೆಯನ್ನು ಮಾಡ್ತಾ ಹೋಗ್ತೀನಿ. ಬಹಳಷ್ಟು ಪ್ರಶ್ನೆಗಳು ಅರ್ಥಶಾಸ್ತ್ರದ ಸ್ವರೂಪ, ನೇಚರ್ ಆಫ್ ಎಕನಾಮಿಕ್ಸ್ ಮೇಲೆ ರೈಸ್ ಆಗಿದ್ದಾವೆ. ಅರ್ಥಶಾಸ್ತ್ರ ಇದು ಪ್ರಾಚೀನ ಗ್ರೀಕ್ ಭಾಷೆಯ ಇಕೋಸ್ ಮತ್ತು ನೋಮಸ್ ಅನ್ನುವಂಥ ಶಬ್ದದಿಂದ ಬಂದಿದೆ. ಗ್ರೀಕ್ ಭಾಷೆಯಲ್ಲಿ ಇಕೋಸ್ ಅಂದರೆ ಎ ಹೌಸ್, ಮನೆ ಅಂತ ಅರ್ಥ. ನೋಮಸ್ ಎಂದರೆ ಮ್ಯಾನೇಜ್ಮೆಂಟ್. ಎಕನಾಮಿಕ್ಸ್ ಅಂದರೆ ಎ ಹೌಸ್ ಮ್ಯಾನೇಜ್ಮೆಂಟ್ ಅಂತ ಅರ್ಥ. ಹಾಗೂ ಇತ್ತೀಚೆಗೆ ಅರ್ಥಶಾಸ್ತ್ರ ಕೇವಲ ಮನೆಯ ನಿರ್ವಹಣೆಯ ಶಾಸ್ತ್ರವಾಗಿ ಉಳಿದಿಲ್ಲ, ಜಾಗತಿಕ ಮಟ್ಟದ ಶಾಸ್ತ್ರವಾಗಿ ಕೂಡ ಬೆಳವಣಿಗೆಯಾಗಿದೆ. ಅಂದರೆ ಅರ್ಥಶಾಸ್ತ್ರವು ಕೊರತೆಯಲ್ಲಿ ಇರುವ ನೈಸರ್ಗಿಕ ಸಂಪನ್ಮೂಲಗಳು, ಅವುಗಳ ಪರ್ಯಾಯ ಬಳಕೆಯ ಬಗ್ಗೆ ಅಧ್ಯಯನ ಮಾಡುವಂತಹ ಒಂದು ವಿಜ್ಞಾನ. ಎಕನಾಮಿಕ್ಸ್ ಆಸ್ ಎ ಸೈನ್ಸ್ ವಿಚ್ ಸ್ಟಡೀಸ್ ಎಂಡ್ಸ್ ಆ್ಯಂಡ್ ಸ್ಕೇರ್ ನ್ಯಾಚುರಲ್ ರಿಸೋರ್ಸಸ್ ಆ್ಯಂಡ್ ಹ್ಯೂಮನ್ ಬಿಹೇವಿಯರ್ಸ್. ಅರ್ಥಶಾಸ್ತ್ರವು ದೈನಂದಿನ ಪ್ರಚಲಿತ ಆರ್ಥಿಕ ವಿದ್ಯಮಾನಗಳ ಬಗ್ಗೆ ನಿರೂಪಿಸುವಂಥ ಒಂದು ಸಾಮಾಜಿಕ ವಿಜ್ಞಾನಗಳ ರಾಣಿ, ಕ್ವೀನ್ ಆಫ್ ಸೋಷಿಯಲ್ ಸೈನ್ಸ್ ಅಂತ ಕರಿತೀವಿ. ಅರ್ಥಶಾಸ್ತ್ರ ಸರಕು ಮತ್ತು ಸೇವೆಗಳ ಉತ್ಪಾದನೆ, ವಿತರಣೆ, ವಿನಿಮಯ ಹಾಗೂ ಬಳಕೆಯನ್ನು ಕುರಿತು ಅಧ್ಯಯನ ಮಾಡುವಂತಹ ಒಂದು ವಿಜ್ಞಾನವಾಗಿದೆ. ಈ ಅರ್ಥಶಾಸ್ತ್ರ ಸ್ವರೂಪದಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳು ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಇಂದಿನ SDA, FDA, TET, ಪೊಲೀಸ್ ಕಾನ್ಸ್ಟೇಬಲ್, PSI ಪ್ರಶ್ನೆ ಪತ್ರಿಕೆಯಲ್ಲಿ ಕೂಡ ಹೆಚ್ಚು ಪ್ರಶ್ನೆಗಳು ಬಂದಿದ್ದಾವೆ. ಅರ್ಥಶಾಸ್ತ್ರವನ್ನು ವೈಜ್ಞಾನಿಕ ದೃಷ್ಟಿಯಿಂದ ಅಧ್ಯಯನ ಮಾಡಬೇಕು ಅನ್ನುವಂಥ ವಿವೇಚನೆಯ ಆಧಾರದ ಮೇಲೆ ಸ್ವೀಡನ್ ದೇಶದ ಪ್ರಖ್ಯಾತ ಅರ್ಥಶಾಸ್ತ್ರಜ್ಞ ರ್ಯಾಗ್ನರ್ ಫ್ರಿಶ್ ಅನ್ನುವಂಥವರು 1920-21ರಲ್ಲಿ ಅರ್ಥಶಾಸ್ತ್ರವನ್ನು 2 ಭಾಗಗಳಾಗಿ ವಿಂಗಡಿಸ್ತಾರೆ. ಒಂದು ಸೂಕ್ಷ್ಮ ಅರ್ಥಶಾಸ್ತ್ರ, ಇನ್ನೊಂದು ಸಮಗ್ರ ಅರ್ಥಶಾಸ್ತ್ರ. ಇದರ ಸ್ಮರಣಾರ್ಥವಾಗಿ 1969ರಲ್ಲಿ ಬ್ರಿಟಿಷ್ ಅರ್ಥಶಾಸ್ತ್ರಜ್ಞ ಜಾನ್ ಟಿನ್ಬರ್ಜನ್ ಹಾಗೂ ಸ್ವೀಡನ್ ಅರ್ಥಶಾಸ್ತ್ರಜ್ಞ ರ್ಯಾಗ್ನರ್ ಫ್ರಿಶ್ ರವರಿಗೆ 1969ರಲ್ಲಿ ಮೊದಲ ಬಾರಿಗೆ ಅರ್ಥಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಗುತ್ತೆ. ನೆನಪಿಟ್ಕೋಬೇಕು, ಸಮಾಜ ವಿಜ್ಞಾನಗಳ ನಿಕಾಯದಲ್ಲಿ ಮೊದಲ ಬಾರಿಗೆ ನೊಬೆಲ್ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥ ಪ್ರಾಯೋಗಿಕ ವಿಜ್ಞಾನ ಅದು ಅರ್ಥಶಾಸ್ತ್ರ. 1969ರಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಪಡ್ಕೊಳ್ಳುತ್ತೆ. ಇದರ ಜೊತೆಗೆ ಅರ್ಥಶಾಸ್ತ್ರದ ಪಿತಾಮಹ ಆಗಿರ್ತಕ್ಕಂಥ ಆಡಮ್ ಸ್ಮಿತ್ ರವರ ಮೇಲೆ ಕೂಡ ಸಾಕಷ್ಟು ಪ್ರಶ್ನೆಗಳು ಇಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ. ಆಡಮ್ ಸ್ಮಿತ್ ರವರನ್ನು ಅರ್ಥಶಾಸ್ತ್ರದ ಪಿತಾಮಹ, ಫಾದರ್ ಆಫ್ ಎಕನಾಮಿಕ್ಸ್, ಫಾದರ್ ಆಫ್ ಮಾಡರ್ನ್ ಎಕನಾಮಿಕ್ಸ್, ಆಧುನಿಕ ಅರ್ಥಶಾಸ್ತ್ರದ ಪಿತಾಮಹ ಅಂತ ನಾವು ಕರಿತೀವಿ.
ಇವರು ಸಂಪತ್ತಿನ ವ್ಯಾಖ್ಯವನ್ನು ನೀಡ್ತಾರೆ. 1776ರಲ್ಲಿ ವೆಲ್ತ್ ಆಫ್ ನೇಷನ್ಸ್ ಅನ್ನುವಂಥ ಒಂದು ಗ್ರಂಥವನ್ನು ಕೂಡ ಪ್ರಕಟಿಸ್ತಾರೆ. ಆನ್ ಎನ್ಕ್ವೈರಿ ಇನ್ ಟು ದಿ ನೇಚರ್ ಆ್ಯಂಡ್ ಕಾಸಸ್ ಆಫ್ ವೆಲ್ತ್ ಆಫ್ ನೇಷನ್ಸ್. 1776ರಲ್ಲಿ ಇವರು ಪ್ರಕಟಿಸಿರ್ತಕ್ಕಂತಹ ಸಂಪತ್ತಿನ ರಾಷ್ಟ್ರಗಳು ಅನ್ನುವಂತಹ ಒಂದು ಗ್ರಂಥದ ಆಧಾರದ ಮೇಲೆ ಆಧುನಿಕ ಅರ್ಥಶಾಸ್ತ್ರದ ಪಿತಾಮಹ ಅಂತೇಳಿ ಇವರು ಕರೆಸಿಕೊಳ್ತಾರೆ. ಈ ಒಂದು ಗ್ರಂಥದಲ್ಲಿ ಬಂಡವಾಳಶಾಹಿ, ಕಾರ್ಮಿಕರ ವಿಭಜನೆ, ಮಾರುಕಟ್ಟೆಯ ಅಗೋಚರ ಹಸ್ತ, ತೆರಿಗೆಯ ತತ್ವಗಳು, ಆಧುನಿಕ ಮುಕ್ತ ಮಾರುಕಟ್ಟೆ ಇತ್ಯಾದಿ ಹಲವಾರು ಪರಿಕಲ್ಪನೆಗಳ ಬಗ್ಗೆ ವೆಲ್ತ್ ಆಫ್ ನೇಷನ್ಸ್ ಅನ್ನುವಂಥ ಗ್ರಂಥದಲ್ಲಿ ಆಡಮ್ ಸ್ಮಿತ್ ರವರು ಸಮಗ್ರವಾಗಿ ಚರ್ಚೆಯನ್ನು ಮಾಡಿದ್ದಾರೆ. ಎರಡನೆಯದಾಗಿ ಆಲ್ಫ್ರೆಡ್ ಮಾರ್ಷಲ್ ಅನ್ನುವಂತಹ ನವ ಸಾಂಪ್ರದಾಯಿಕ ಹಾಗೂ ಯೋಗಕ್ಷೇಮದ ವ್ಯಾಖ್ಯಾನದ ಪಿತಾಮಹ ಅಂತೇಳಿ ನಾವು ಇವರಿಗೆ ಕರಿತೀವಿ. ಇವರು ಅರ್ಥಶಾಸ್ತ್ರ ಅನ್ನುವಂಥ ಶಬ್ದವನ್ನು ಮೊದಲ ಬಾರಿಗೆ ಬಳಸ್ತಾರೆ. ಒಬ್ಬ ಬ್ರಿಟಿಷ್ ಅರ್ಥಶಾಸ್ತ್ರಜ್ಞ ಇವರು. 1890ರಲ್ಲಿ ಪ್ರಿನ್ಸಿಪಲ್ಸ್ ಆಫ್ ಎಕನಾಮಿಕ್ಸ್ ಅನ್ನುವಂಥ ಗ್ರಂಥವನ್ನು ಪ್ರಕಟಿಸ್ತಾರೆ. ಅರ್ಥಶಾಸ್ತ್ರದ ಮೂಲ ತತ್ವಗಳು ಅನ್ನುವಂಥ ಗ್ರಂಥವನ್ನು 1890ರಲ್ಲಿ ಇವರು ಪ್ರಕಟಿಸ್ತಾರೆ. ಈ ಗ್ರಂಥದಲ್ಲಿ ವೈಜ್ಞಾನಿಕವಾಗಿ ಅರ್ಥಶಾಸ್ತ್ರವನ್ನು ಇವರು ವಿವರಿಸ್ತಾರೆ. ಹಾಗಾಗಿ ಸೂಕ್ಷ್ಮ ಅರ್ಥಶಾಸ್ತ್ರದ ಅಗ್ರಗಣ್ಯರಲ್ಲಿ ಒಬ್ಬರನ್ನಾಗಿ, ನವ ಸಾಂಪ್ರದಾಯಿಕ ವ್ಯಾಖ್ಯಾನದ ಪಿತಾಮಹರನ್ನಾಗಿ ಕೂಡ ನಾವು ಆಲ್ಫ್ರೆಡ್ ಮಾರ್ಷಲ್ ರವರನ್ನು ಗುರುತಿಸ್ತೀವಿ. ಇವುಗಳ ಜೊತೆಗೆ ಲಿಯೋನೆಲ್ ರಾಬಿನ್ಸನ್ ಅನ್ನುವಂಥವರು 1932ರಲ್ಲಿ ಕೊರತೆಯ ವಾಕ್ಯವನ್ನು ಕೊಡ್ತಾರೆ. ಕೊರತೆ ಮತ್ತು ಆಯ್ಕೆಯ ಸಮಸ್ಯೆಯನ್ನು ವಿವರಿಸ್ತಾರೆ. ಜಾನ್ ಮಿನಾರ್ಡ್ ಕೀನ್ಸ್ ಮತ್ತು P.A. ಸ್ಯಾಮ್ಯುಯೆಲ್ಸನ್ ಅನ್ನುವಂಥವರು ಜನರಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್, ಇಂಟ್ರೆಸ್ಟ್ ಆ್ಯಂಡ್ ಮನಿ ಅನ್ನುವಂಥ ಗ್ರಂಥವನ್ನು 1936ರಲ್ಲಿ ಪ್ರಕಟಿಸ್ತಾರೆ. ಇದು ಬೆಳವಣಿಗೆಯ ಗುರಿ ನಿರ್ಧಾರಕ್ಕಾಗಿ ಪ್ರಕಟಿಸಿರ್ತಕ್ಕಂಥ ಒಂದು ಗ್ರಂಥವಾಗಿದೆ. ಭಾರತೀಯ ಅರ್ಥಶಾಸ್ತ್ರಜ್ಞರನ್ನು ನಾವು ನೋಡೋದಾದರೆ ಕೌಟಿಲ್ಯನನ್ನು ಭಾರತೀಯ ಅರ್ಥಶಾಸ್ತ್ರದ ಪಿತಾಮಹ ಅಂತ ನಾವು ಕರಿತೀವಿ. ಇವರನ್ನು ವಿಷ್ಣುಗುಪ್ತ, ಚಾಣಕ್ಯ ಹೀಗೆ ಹಲವಾರು ಹೆಸರುಗಳಿಂದ ಗುರುತಿಸ್ತೀವಿ. ಇವರು ತಕ್ಷಶಿಲಾ ವಿಶ್ವವಿದ್ಯಾಲಯದಲ್ಲಿ ಅರ್ಥಶಾಸ್ತ್ರಜ್ಞರಾಗಿ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಇವರು ಬರೆದಿರತಕ್ಕಂತಹ ಅರ್ಥಶಾಸ್ತ್ರ ಕೌಟಿಲ್ಯನ ಅರ್ಥಶಾಸ್ತ್ರ ಅನ್ನುವಂಥ ಹೆಸರಿನಲ್ಲಿ ಹೆಚ್ಚು ಪ್ರಖ್ಯಾತಿಯನ್ನು ಪಡ್ಕೊಂಡಿದೆ. ಇದು ಮೂಲವಾಗಿ ಸಂಸ್ಕೃತದಲ್ಲಿ ಇದ್ದು ಇದನ್ನು ಮೈಸೂರಿನ ದಿ ಓರಿಯೆಂಟಲ್ ಲೈಬ್ರರಿಯ ಗ್ರಂಥಪಾಲಕರಾಗಿರ್ತಕ್ಕಂತಹ ಆರ್ ಶ್ಯಾಮಶಾಸ್ತ್ರಿಯವರು 1909ರಲ್ಲಿ ಆಂಗ್ಲ ಭಾಷೆಗೆ ಇದನ್ನು ಭಾಷಾಂತರ ಮಾಡ್ತಾರೆ. ತದನಂತರ ಅತಿ ಹೆಚ್ಚು ಬಾರಿ ಪ್ರಕಟವಾಗಿರ್ತಕ್ಕಂಥ ಜಗತ್ತಿನ 100 ಸರ್ವಕಾಲಿಕ ಗ್ರಂಥಗಳಲ್ಲಿ ಕೌಟಿಲ್ಯ ಅಥವಾ ವಿಷ್ಣುಗುಪ್ತನ ಅರ್ಥಶಾಸ್ತ್ರ ಕೂಡ ಒಂದು. ಇದು ಮೂಲತಃ ರಾಜಕೀಯ ಸಿದ್ಧಾಂತವಾಗಿದ್ದರೂ ಸಹಿತ ಅರ್ಥಶಾಸ್ತ್ರಕ್ಕೆ ಅತಿ ಹೆಚ್ಚಿನ ಕೊಡುಗೆಯನ್ನು ನೀಡಿರ್ತಕ್ಕಂಥ ಗ್ರಂಥ. ಹಾಗೂ ಇದೇ ಗ್ರಂಥದ ಕಾರಣದಿಂದಾಗಿ ಕೌಟಿಲ್ಯರನ್ನ ಭಾರತೀಯ ಅರ್ಥಶಾಸ್ತ್ರದ ಪಿತಾಮಹ, ದ ಫಾದರ್ ಆಫ್ ಇಂಡಿಯನ್ ಎಕನಾಮಿಕ್ಸ್ ಅಂತೇಳಿ ನಾವು ಕರಿತೀವಿ. ಅದೇ ರೀತಿಯಾಗಿ ಅತಿ ಹೆಚ್ಚು ಪ್ರಶ್ನೆಗಳು ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ರೈಸ್ ಆಗಿರುವಂಥದ್ದು ಅರ್ಥಶಾಸ್ತ್ರದ ಬೈಬಲ್ ಅಂತ ನಾವು ಕರಿತೀವಿ. ಸಾಮಾನ್ಯ ಸಿದ್ಧಾಂತದ ಮೇಲೆ ಜನರಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್, ಇಂಟ್ರೆಸ್ಟ್ ಆ್ಯಂಡ್ ಮನಿ, ಹಣ, ಬಡ್ಡಿ ಮತ್ತು ಉದ್ಯೋಗದ ಮೇಲಿನ ಸಾಮಾನ್ಯ ಸಿದ್ಧಾಂತ ಅನ್ನುವಂಥ ಗ್ರಂಥವನ್ನು ಬ್ರಿಟಿಷ್ ಅರ್ಥಶಾಸ್ತ್ರಜ್ಞ ಜಾನ್ ಮಿನಾರ್ಡ್ ಕೀನ್ಸ್ ರವರು 1936ರಲ್ಲಿ ಪ್ರಕಟಿಸ್ತಾರೆ. ಈ ಗ್ರಂಥವನ್ನು ಅರ್ಥಶಾಸ್ತ್ರದ ಬೈಬಲ್ ಅಂತ ನಾವು ಕರಿತೀವಿ. ಯಾಕೆ ಕರಿತೀವಿ ಅಂತಂದರೆ ನವ ಸಾಂಪ್ರದಾಯಿಕ ಅರ್ಥಶಾಸ್ತ್ರಜ್ಞರ ಚಿಂತನೆಗಳಿಗೆ, ನವ ಸಾಂಪ್ರದಾಯಿಕ ಅರ್ಥಶಾಸ್ತ್ರಜ್ಞರ ತರ್ಕಗಳಿಗೆ ವೈಜ್ಞಾನಿಕ ವಿಶ್ಲೇಷಣೆಯನ್ನು ಕೊಡುವುದರ ಮೂಲಕ ಆರ್ಥಿಕ ದಿಕ್ಕನ್ನು ಬದಲಾಯಿಸಿರ್ತಕ್ಕಂಥ ಪ್ರಾಮುಖ್ಯತೆ ಈ ಸಾಮಾನ್ಯ ಸಿದ್ಧಾಂತಕ್ಕೆ ಸಲ್ಲುತ್ತೆ.
ಹಾಗಾಗಿ ನಾವು ಇದನ್ನು ಅರ್ಥಶಾಸ್ತ್ರದ ಬೈಬಲ್ ಅಂತ ಕರಿತೀವಿ. ಇದನ್ನು ಬ್ರಿಟಿಷ್ ಅರ್ಥಶಾಸ್ತ್ರಜ್ಞ ಜಾನ್ ಮೆನಾರ್ಡ್ ಕೀನ್ಸ್ ಅಥವಾ JM ಕೀನ್ಸ್ ರವರು 1936ರಲ್ಲಿ ಪ್ರಕಟಿಸ್ತಾರೆ. ಈ ಒಂದು ಗ್ರಂಥದ ವಿಶೇಷತೆ ಅಂದರೆ ಆರ್ಥಿಕ ಚಟುವಟಿಕೆಗಳಲ್ಲಿ ಸರಕಾರದ ಹಸ್ತಕ್ಷೇಪ ಅನಿವಾರ್ಯ ಅನ್ನುವಂಥದ್ದನ್ನು ಇದು ಪ್ರತಿಪಾದಿಸುತ್ತೆ. ಇದೇ ಪರಿಕಲ್ಪನೆಗಳ ಮೇಲೆ ಬಹಳಷ್ಟು ಪ್ರಶ್ನೆಯನ್ನು ಕೇಳಿದ್ದಾರೆ. ಆರ್ಥಿಕ ಚಟುವಟಿಕೆಗಳಲ್ಲಿ ಸರಕಾರದ ಹಸ್ತಕ್ಷೇಪ ಅನಿವಾರ್ಯ ಎಂದು ಪ್ರತಿಪಾದಿಸುವಂತಹ ಶಾಸ್ತ್ರ ಗ್ರಂಥ ಯಾವುದು ಅಂದರೆ ಅದು ಸಾಮಾನ್ಯ ಸಿದ್ಧಾಂತ. ಇದರ ಕರ್ತೃ ಜಾನ್ ಮೆನಾರ್ಡ್ ಕೀನ್ಸ್ ಇದನ್ನು 1936ರಲ್ಲಿ ಪ್ರಕಟಿಸ್ತಾರೆ. ಅತಿ ಹೆಚ್ಚಿನ ಪ್ರಶ್ನೆಗಳು ವಿವಿಧ ಪರಿಕಲ್ಪನೆಗಳಲ್ಲಿ ರೈಸ್ ಆಗಿರುವುದನ್ನು ನಾವು ಗಮನಿಸ್ತೀವಿ. ಹಾಗೆ ರೈಸ್ ಆಗಿರ್ತಕ್ಕಂಥ ಪ್ರಶ್ನೆಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಪರಿಕಲ್ಪನೆ ಅಂತಂದರೆ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಅಂತ ನಾವು ಕರಿತೀವಿ. ಈ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಅನ್ನುವಂಥದ್ದು ಒಂದು ಅಕಾಡೆಮಿಕ್ ಜರ್ನಲ್ ಆಗಿದ್ದು ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಇದನ್ನು ವಾರ್ಷಿಕವಾಗಿ 2 ಬಾರಿ ಪ್ರಕಟಿಸುತ್ತೆ. ಪ್ರತಿ ವರ್ಷದ ಜನವರಿ ಮತ್ತು ಜೂನಲ್ಲಿ ಇದನ್ನು ಪ್ರಕಟಿಸುತ್ತೆ. ಇದು ಏಪ್ರಿಲ್ ಮತ್ತು ಸೆಪ್ಟೆಂಬರ್ನಲ್ಲಿ ತನ್ನ ಫಲಿತಾಂಶವನ್ನು ಬಿಡುಗಡೆ ಮಾಡುತ್ತೆ. ಜನವರಿ ಮತ್ತು ಜೂನಲ್ಲಿ ಈ ಸಮೀಕ್ಷೆಗೆ ಒಳಪಡಿಸ್ತಾರೆ, ಸಮೀಕ್ಷೆಯನ್ನು ನಡೆಸುತ್ತೆ. ಈ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಇದರ ಫಲಿತಾಂಶವನ್ನು ಏಪ್ರಿಲ್ ಮತ್ತು ಸೆಪ್ಟೆಂಬರಲ್ಲಿ ಬಿಡುಗಡೆ ಮಾಡ್ತಾರೆ. ವಾರ್ಷಿಕವಾಗಿ 2 ಬಾರಿ ಇದು ತನ್ನ ಸಮೀಕ್ಷೆಯನ್ನು ನೀಡುತ್ತೆ. ಜಾಗತಿಕವಾಗಿ 190ಕ್ಕಿಂತ ಹೆಚ್ಚು ರಾಷ್ಟ್ರಗಳು ಈ ಆರ್ಥಿಕ ಸಮೀಕ್ಷೆಯಲ್ಲಿ ಭಾಗವಹಿಸ್ತಾ ಇದ್ದಾವೆ. ಹಾಗಾಗಿ ಇದು ಜಾಗತಿಕ ಆರ್ಥಿಕ ಏರಿಳಿತಗಳ ಬಗ್ಗೆ ಮಾತನಾಡುವಂಥ ಒಂದು ವಿಶೇಷ ಜರ್ನಲ್ ಆಗಿದೆ. ಈ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಅಲ್ಪಾವಧಿ, ಮಾಧ್ಯಮಾವಧಿ, ದೀರ್ಘಾವಧಿ ಮುಂದಿನ 4 ವರ್ಷಗಳ ವಿಶ್ವದ ಆರ್ಥಿಕ ಪ್ರವೃತ್ತಿಗಳನ್ನು ತಿಳಿಸುವಂತಹ ಜಾಗತಿಕ ಮಟ್ಟದ ಏಕಮಾತ್ರ ಜರ್ನಲ್ ಆಗಿದೆ. ಈ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಸಮಗ್ರ ಆರ್ಥಿಕ ಸೂಚಕಗಳಾಗಿರ್ತಕ್ಕಂತಹ ಜಾಗತಿಕ ಆರ್ಥಿಕ ಸೂಚಕಗಳಾಗಿರ್ತಕ್ಕಂತಹ ಒಟ್ಟು ದೇಶೀಯ ಉತ್ಪನ್ನ, ಹಣದುಬ್ಬರ, ಚಾಲ್ತಿ ಖಾತೆ, ರಾಜ್ಯಕೋಶ, ಸಮತೋಲನ, ಇತರೆ ಆರ್ಥಿಕ ವಿಚಾರಗಳನ್ನು ಸಂಗ್ರಹಿಸಿ ಲೇಖನಗಳನ್ನು ಪ್ರಕಟಿಸಿರ್ತಕ್ಕಂಥ ಒಂದು ಅಂತಾರಾಷ್ಟ್ರೀಯ ಒಂದು ಜರ್ನಲ್ ಆಗಿದೆ. ಇದರ ಮೇಲೆ ಕೂಡ ಸಾಕಷ್ಟು ಪ್ರಶ್ನೆಗಳು ಕೇಳಿದ್ದಾರೆ. ಇದು ಅಲ್ಪಾವಧಿ, ಮಾಧ್ಯಮಾವಧಿ ಹಾಗೂ ದೀರ್ಘಾವಧಿ ಆರ್ಥಿಕ ಚಟುವಟಿಕೆಗಳನ್ನು, ಆರ್ಥಿಕ ಪ್ರವೃತ್ತಿಗಳನ್ನು ಚರ್ಚೆ ಮಾಡುವಂಥ ಒಂದು ಜಾಗತಿಕ ಮಟ್ಟದ ಒಂದು ಜರ್ನಲ್ ಆಗಿದೆ. ಅದೇ ರೀತಿಯಾಗಿ ಆಕ್ಸ್ಫರ್ಡ್ ರಿವ್ಯೂ ಆಫ್ ಎಕನಾಮಿಕ್ ಪಾಲಿಸಿ ಅನ್ನುವಂಥದ್ದು ಇನ್ನೊಂದು ಜಾಗತಿಕ ತ್ರೈಮಾಸಿಕ ಜರ್ನಲ್ ಆಗಿದೆ. ಈ ಆಕ್ಸ್ಫರ್ಡ್ ರಿವ್ಯೂ ಆಫ್ ಎಕನಾಮಿಕ್ಸ್ ಅನ್ನುವಂಥದ್ದು ವಾರ್ಷಿಕವಾಗಿ 3 ಬಾರಿ ತನ್ನ ಸಮೀಕ್ಷೆಗಳನ್ನು ಪ್ರಕಟಿಸುತ್ತೆ. ಇದು ತ್ರೈಮಾಸಿಕ ಜಾಗತಿಕ ಮಟ್ಟದ ಒಂದು ಜರ್ನಲ್ ಆಗಿದೆ. ಇದರ ವಿಶೇಷತೆ ಅಂದರೆ ಇದು ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರಗಳ ನಡುವೆ ಸಮತೋಲನ ತರುವಂತಹ ವಿವಿಧ ಆರ್ಥಿಕ ಸಮಸ್ಯೆಗಳ ಬಗೆಗೆ ಮೌಲ್ಯಮಾಪನ ಮಾಡಿ ರಚಿಸಿರ್ತಕ್ಕಂತಹ ಲೇಖನಗಳನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಕಟಿಸುವ ಏಕಮಾತ್ರ ಒಂದು ಪತ್ರಿಕೆಯಾಗಿದೆ. ಆಕ್ಸ್ಫರ್ಡ್ ರಿವ್ಯೂ ಆಫ್ ಎಕನಾಮಿಕ್ ಪಾಲಿಸಿ 1985ರಿಂದ ಕಾರ್ಯವನ್ನು ನಿರ್ವಹಿಸುತ್ತೆ. ಅದೇ ರೀತಿಯಾಗಿ ನಮ್ಮ ದೈನಂದಿನ ಜೀವನದಲ್ಲಿ ಇರತಕ್ಕಂಥ ಕೆಲವು ಆರ್ಥಿಕ ಸಂಗತಿಗಳ ಮೇಲೆ ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪ್ರಶ್ನೆಯನ್ನು ಕೇಳಿರ್ತಾರೆ. ಅನುಭೋಗದ ಮೇಲೆ ಪ್ರಶ್ನೆಯನ್ನು ಕೇಳಿರ್ತಾರೆ, ಉತ್ಪಾದನೆಯ ಮೇಲೆ ಪ್ರಶ್ನೆಯನ್ನು ಕೇಳಿರ್ತಾರೆ, ವಿತರಣೆಯ ಮೇಲೆ ಪ್ರಶ್ನೆಯನ್ನು ಕೇಳಿರ್ತಾರೆ, ವಿನಿಮಯದ ಮೇಲೆ ಪ್ರಶ್ನೆಯನ್ನು ಕೇಳಿರ್ತಾರೆ. ಅನುಭೋಗ ಅಂದರೆ ನಮಗೆಲ್ಲ ಗೊತ್ತಿದೆ, ಸರಕು ಮತ್ತು ಸೇವೆಗಳನ್ನು ಬಳಸುವ ಕ್ರಿಯೆ, ಕನ್ಸಂಪ್ಷನ್ ಆಫ್ ದಿ ಗೂಡ್ಸ್ ಆ್ಯಂಡ್ ಸರ್ವೀಸ್, ದಿ ಆ್ಯಕ್ಟ್ ಆಫ್ ಯೂಸಿಂಗ್ ಗೂಡ್ಸ್ ಆ್ಯಂಡ್ ಸರ್ವೀಸ್, ಸರಕು ಮತ್ತು ಸೇವೆಗಳನ್ನು
ಬಳಸುವಂಥ ಕ್ರಿಯೆಯನ್ನು ನಾವು ಅನುಭೋಗ ಅಂತ ಕರಿತೀವಿ. ಇದರ ಮೇಲೆ SDA, FDA, ಪೊಲೀಸ್ ಕಾನ್ಸ್ಟೇಬಲ್, PSI ಈ ಪ್ರಶ್ನೆ ಪತ್ರಿಕೆಗಳ ಇಂದಿನ 4 ವರ್ಷಗಳ ಪ್ರಶ್ನೆ ಪತ್ರಿಕೆಗಳಲ್ಲಿ ಪ್ರಶ್ನೆಗಳನ್ನು ಅಪ್ಲೈಡ್ ಆಗಿ ಕೂಡ ಕೇಳಿದ್ದಾರೆ. ನಿಮ್ಗೆ ಗೊತ್ತಿರಬೇಕು, ಸರಕು ಮತ್ತು ಸೇವೆಗಳನ್ನು ಬಳಸುವ ಕ್ರಿಯೆ ಆಕ್ಟ್ ಆಫ್ ಯೂಸಿಂಗ್ ಗೂಡ್ಸ್ ಆ್ಯಂಡ್ ಸರ್ವಿಸ್, ಅನುಭೋಗ ಅಂತ ಅರ್ಥ. ಜೊತೆಗೆ ಸರಕು ಮತ್ತು ಸೇವೆಗಳನ್ನು ತಯಾರಿಸುವಂಥ ಕ್ರಿಯೆ, ದಿ ಪ್ರೊಸೆಸ್ ಆಫ್ ಮೇಕಿಂಗ್ ಗೂಡ್ಸ್ ಆ್ಯಂಡ್ ಸರ್ವಿಸ್, ಸರಕು ಮತ್ತು ಸೇವೆಗಳನ್ನು ತಯಾರಿಸುವಂತಹ ಒಂದು ಕ್ರಿಯೆಗೆ ನಾವು ಉತ್ಪಾದನೆ ಅಂತ ಕರಿತೀವಿ. ವಿತರಣೆ ಅಂದರೆ ರಾಷ್ಟ್ರೀಯ ಆದಾಯವನ್ನು ವಿವಿಧ ಉತ್ಪಾದನಾಂಗಗಳ ನಡುವೆ ಸಮವಾಗಿ ಹಂಚುವುದಾಗಿದೆ. ಭೂಮಿಯನ್ನು ಬಳಸಿಕೊಂಡಿದ್ದಕ್ಕೆ ಗೇಣಿಯನ್ನು ಕೊಡಬೇಕು, ಬಂಡವಾಳಕ್ಕೆ ಬಡ್ಡಿಯನ್ನು ಕೊಡಬೇಕು, ಶ್ರಮಕ್ಕೆ ಕೂಲಿಯನ್ನು ಕೊಡಬೇಕು, ಸಂಘಟನೆಗೆ ಲಾಭ. ಹೀಗೆ ವಿವಿಧ ಉತ್ಪಾದನಾಂಗಗಳ ನಡುವೆ ವರಮಾನವನ್ನು ಹಂಚಿಕೆ ಮಾಡುವುದನ್ನು ವಿತರಣೆ ಅಂತ ಕರಿತೀವಿ. ವಿನಿಮಯ ಅಂದರೆ ಸರಕುಗಳನ್ನು ಹಣದ ಮುಖಬೆಲೆಗೆ ವರ್ಗಾಯಿಸಿದರೆ, ವಿನಿಮಯ ಮಾಡಿಕೊಂಡ್ರೆ ವಿನಿಮಯ ಅಂತ ನಾವು ಕರಿತೀವಿ. ಸರಕುಗಳನ್ನು ಸರಕುಗಳಿಗೆ ವಿನಿಮಯ ಮಾಡಿಕೊಂಡ್ರೆ ಸಾಟಿ ಪದ್ಧತಿ ಅಂತ ನಾವು ಕರಿತೀವಿ. ನೆನಪಿರಲಿ, ಎಕ್ಸ್ಚೇಂಜಿಂಗ್ ಗೂಡ್ಸ್ ಟು ಗೂಡ್ಸ್ ಬರ್ಟರ್ ಸಿಸ್ಟಮ್. ಸರಕುಗಳಿಗೆ ಸರಕನ್ನು ಬದಲಾಯಿಸಿಕೊಂಡರೆ ಸಾಟಿ ಪದ್ಧತಿ ಅಂತ ಅರ್ಥ. ಸರಕುಗಳನ್ನು ಬದಲಾಯಿಸಿಕೊಳ್ಳುವಾಗ ಹಣದ ಮುಖಬೆಲೆಯನ್ನು ನಾವು ಲೆಕ್ಕ ಹಾಕಿದರೆ ವಿನಿಮಯ ಅಂತ ಅರ್ಥ. ಇಷ್ಟು ಕಾನ್ಸೆಪ್ಟ್ಗಳು ಇಂದಿನ 4 ವರ್ಷಗಳ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚು ಬಾರಿ ಫೋಕಸ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ ಇವು. ಮತ್ತೆ ಇದೇ ಭಾನುವಾರ 18/10/2020 ವಿವಿಧ ಆರ್ಥಿಕ ವಲಯಗಳ ಬಗ್ಗೆ ಚರ್ಚೆಯನ್ನು ಮಾಡೋದಕ್ಕೆ ನಾನು ನಿಮ್ಮ ಜೊತೆಗೆ ಬರ್ತೀನಿ. ನಿಮ್ಮ ಹೆಚ್ಚಿನ ಸಲಹೆಗಳನ್ನು ನೀಡಿ. ಏನಾದರೂ ಬದಲಾವಣೆಗಳಿದ್ದರೆ ನಾನು ಬದಲಾವಣೆ ಮಾಡ್ಕೊಳ್ತೀನಿ. ನಾನು ಯೂಟ್ಯೂಬ್ ಚಾನಲ್ನಲ್ಲಿ ಚರ್ಚೆನ ಮಾಡಲಿಕ್ಕೆ ಬರೋದಕ್ಕೆ ಮುಖ್ಯ ಕಾರಣ, ಕೆಲವು ಹಿರಿಯ ಸಹೋದರ ಸಮಾನ ಉಪನ್ಯಾಸಕರುಗಳು, ಮಾರ್ಗದರ್ಶಕರುಗಳ ಒಂದು ಪ್ರೇರಣೆಯ ಮೂಲಕ, ಅವರ ಒಂದು ಉತ್ಸಾಹಭರಿತ ಮಾತುಗಳ ಮೂಲಕ, ನಿಮ್ಮ ಕೈಲಿ ಸಾಧ್ಯವಿದೆ ಅನ್ನುವಂಥ ಮಾತುಗಳ ಮೂಲಕ ನಾನಿವತ್ತು ನನಗೆ ತಿಳಿದಿರತಕ್ಕಂಥ ಕೆಲವು ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಂಡಿದ್ದೇನೆ. ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.